ಮಿಸ್ ಪಾಂಚಾಲಿಯಮ್ಮ, ಇಷ್ಟು ವರ್ಷ ಪಿಗ್ಮಿಕ್ ಕಲೆಕ್ಟರ್ ಪಲ್ಲಿಯಾಗಿ ನೂರಾರು ಜನರಿಗೆ ಮೋಸ ಮಾಡಿ ಲಕ್ಷಾಂತರ ಹಣ ಪಂಗನಾಮ ಹಾಕಿ ಈವರೆಗೆ ಕರ್ನಾಟಕದ 35 ಹುಡುಗಿಯರನ್ನ ಬ್ಲೂ ಫಿಲ್ಮ್ ದಂಧೆಗೆ ಬಳಸಿದ ಅಪಾದನೆಗೆ ನಿನ್ನನ್ನು ಅರೆಸ್ಟ್ ಮಾಡುತ್ತೇನೆ. ದಿಸ್ ಈಸ್ ದ ಸ್ಟೈಲ್ ಆಫ್ ಸುಜೇಂದ್ರ. ಮಿಸ್ ಪಾಂಚಾಲಿಯಮ್ಮ, ಗೊತ್ತಾಯ್ತಾ? ಇದೇನು ಅನನ್ಯ, ನಿನಗೆ ಹುಚ್ಚು ಕಿತ್ತು ಹಿಡಿದಿಲ್ಲ ತಾನೆ? ನಾನು ಹೇಗೆ ಬದುಕಲಿ ಪ್ರೀತಮ್, ನಾನು ಹೇಗೆ ಬದುಕಲಿ? ಆ ಪಾಪಿ ಆದಿತ್ಯನ ನಂಬಿ ನಾನು ಮೋಸ ಆದೆ ಪ್ರೀತಮ್, ಮೋಸ ಹೋದೆ. ಆ ಪಾಪಿ ನನ್ನನ್ನು ನಡು ನೀರಿನಲ್ಲಿ ಬಿಟ್ಟು ಹೋದ. ಈ ಪಾಪದ ಪಿಂಡಕ್ಕೆ ನಾನು ಹೇಗೆ ತಾಯಿ ಆಗಲಿ ಪ್ರೀತಮ್? ಅನನ್ಯ, ಆವೇಶ ನಿನ್ನ ಸಮಸ್ಯೆಗೆ ಉತ್ತರವಲ್ಲ. ಆತ್ಮಹತ್ಯೆ ಮಹಾಪಾಪ. ನೋಡೋ, ಸಮಾಧಾನ ತಂದುಕೋ. ಸಮಾಧಾನ? ಆ ಪಾಪಿ ನನಗೆ ಮೋಸ ಮಾಡಿದಾಗ ನಾನು ಮಾಡಿಕೊಂಡೆ ಸಮಾಧಾನ. ಈಗ ಈ ಪಾಪದ ಪಿಂಡಕ್ಕೆ ತಾಯಿ ಆಗಬೇಕಾದ ಪರಿಸ್ಥಿತಿ ಬಂದಾಗ ಆಗ್ಲೂ ಮಾಡಿಕೊಂಡೆ ಸಮಾಧಾನ. ಆದ್ರೆ ಅಣ್ಣನಿಗೆ ಅಣ್ಣ ಬಂದು ಏನಿದೆ ಅಂತ ಕೇಳಿದ್ರೆ ನಾ ಏನು ಹೇಳಲಿ ಪ್ರೀತಮ್? ಇಲ್ಲ, ನಾನು ಬದುಕಬಾರ್ದು ಪ್ರೀತಮ್, ನನ್ನನ್ನು ಬಿಟ್ಟು ಬಿಡು, ನಾನು ಸಾಯ್ತೀನಿ. ಬೇಡ ಬೇಡ. ನೋಡು, ಕ್ಯಾನ್ಸರ್ ರೋಗವೇ ನನ್ನನ್ನು ಬಲಿ ತೆಗೆದುಕೊಳ್ಳುತ್ತಾ ಇರುವಾಗ ನೀನಾಗಿ ನಿನ್ನ ಜೀವನವನ್ನು ಬಲಿ ಕೊಡ್ತಾ ಇದೀಯಾ? ನೋಡು, ಸಮಾಧಾನ ತಂದಿಕೋ. ನಿನ್ನ ಸಮಸ್ಯೆಗೆ ಉತ್ತರ ನನ್ನಲ್ಲಿದೆ. ನೋಡು, ಮನೆಗೆ ಹೋಗೋಣ. ಬಾ ಬಾ ನನ್ನ ಬಾ. ಸ್ವಾರ್ಥಕವಾಯಿತು ನಿನ್ನ ತಂಗಿಯಾಗಿ ಹುಟ್ಟಿದ್ದಕ್ಕೆ. ಪ್ರೀತಿ ಒಬ್ಬರೊಂದಿಗೆ, ಕಾಮ ಮತ್ತೊಬ್ಬರೊಂದಿಗೆ. ಇಲ್ಲ, ಬೇಡಲ್ಲ, ಬೇಡ. ನನ್ನ ಮನಸ್ಸೊಬ್ಬನಿಗೆ, ಅಮ್ಮಯ್ಯ ಅಪ್ಪನಿಗೆ ಕೊಡುವಂತ ಹೆಣ್ಣು ನಾನಲ್ಲ. ಹಾಗಾದರೆ ನೀನು ತಾಳಿ ಇಲ್ಲದ ತಾಯಿಯಾಗಲು ಕಾರಣ ಯಾರು? ನಾನು ಪ್ರೀತಮ್. ಆತರ ನೀಡುತ್ತೇನೆ ನನ್ನ ತಂಗಿಯನ್ನು ಕರೆತಂದು ನನ್ನ ತಂಗಿಯ ಶೀಲವನ್ನೇ ಹಾಳು ಮಾಡಿಬಿಟ್ಟೆಯಾ ಮಿತ್ರ ದ್ರೋಹಿ. ಬ್ಲಡ್ ಕ್ಯಾನ್ಸರ್ ಇಂದ ಬಳಲುತ್ತಿರುವ ನಿನಗೂ ನನ್ನ ತಂಗಿಯ ಸಾಹಸ ಬೇಕಾಯ್ತೆ? ಬೇಡಣ್ಣ, ಬೇಡ. ದಯವಿಟ್ಟು ಇವ್ರನ್ನ ಮಾತ್ರ ಹೊಡಿಬೇಡಣ್ಣ. ನಿನ್ನ ಕಾಲಿಗೆ ಬಿದ್ದು ಬೇಡ್ಕೊತೇವಣ್ಣ, ನಿನ್ನ ಕಾಲಿಗೆ ಬಿಟ್ಟು ಬಿಡ, ಅವರನ್ನ ಹೊಡಿಬೇಡಣ್ಣ, ಹೊಡಿಬೇಡ. ನೀನಿದ್ದ ಮನೆಯನ್ನು ನಾ ಯಾವತ್ತೋ ಹಣ ಬೀಸಾಡಿ ಕೊಂಡುಕೊಂಡಿದ್ದೇನೆ. ಇನ್ನು ಮುಂದೆ ನಿಮ್ಮಿಬ್ಬರಿಗೂ ನನ್ನ ಮನೆಯ ಸ್ಥಾನವಿಲ್ಲ, ಹೊರಟು ಹೋಗೆ. ಅಣ್ಣ ಎಂದು ಯಾವತ್ತೂ ಕೂಗಬೇಡ. ಹೋಗು, ಎಲ್ಲಾದ್ರೂ ಹಾಳು ಬಾವಿಲಿ ಬಿದ್ದು ತಾಯಿ ಹೋಗು. ರೋಹನ್ ರೋಹನ್ ಅಂತ ಮತ್ತೆ ನನ್ನ ಹೆಸರೆತ್ತಿದರೆ ನಾಲಿಗೆ ಸೀಳು ಬಿಟ್ಟೆ ನಾ ಬಡವ. ಇಲ್ಲಿ ಪಾಪದ ಪಿಂಡಕ್ಕೆ ಯಾರು ಹೊಣೆ ಹಾಕ್ತಾರೆ? ಈ ಪಾಪದ ಹಣೆಗೆ ಪುಣ್ಯದ ಸಿದ್ಧರು ಯಾರು ಇಡ್ತಾರೆ ಪ್ರೀತಮ್? ಹಾಗೆಲ್ಲ ಮಾತನಾಡಬೇಡ, ಹಾಗೆಲ್ಲ ಮಾತನಾಡಬೇಡ ಪ್ರೀತಮ್. ನನ್ನದೊಂದೇ ಒಂದು ಆಸೆ ಇದೆ, ನೀನು ನಡೆಸಿ ಕೊಡ್ತೀಯಾ? ಹೇಳು ಪ್ರೀತಮ್, ಹೇಳು. ಅನನ್ಯ, ಅದೇನು ಅಂತ ಹೇಳು ಅನನ್ಯ, ಹೇಳು. ಪ್ರೀತಮ್, ನೀನು ಇನ್ನು ಸ್ವಲ್ಪ ದಿವಸದಲ್ಲಿ ಈ ಭೂಮಿಯಿಂದ ನೀನು ಹೊರಟೋಗ್ತೀಯ. ಅಷ್ಟರೊಳಗೆ ಒಂದೇ ಒಂದು ಸಲ ಈ ನನ್ನ ಪಾಪದ ಹೊಳೆಗೆ ಪುಣ್ಯದ ಸಿಂಧೂರ ನೀಡು ಪ್ರೀತಮ್, ನೀಡು. ಇಲ್ಲ ಅನ್ಬೇಡ, ನಿನ್ನ ಕಾಲು ಹಿಡಿದು ಬೇಡ. ಅಯ್ಯೋ ದೇವರು, ಇದೆಂತ ಘೋರ ಅಗ್ನಿ ಪರೀಕ್ಷೆ. ಇನ್ನು ಕೆಲವೇ ದಿನಗಳಲ್ಲಿ ಅಳಿದು ಹೋಗುವ
ಸಿಂಧೂರದ ಮೇಲೂ ನಿನಗೆ ಆಸೆಯೇ? ಅನನ್ಯ, ಇದೇನು? ಹೌದು ಪ್ರೀತಮ್, ಜಾರಿ ಆಗಿ ಈ ಸಮಾಜದಲ್ಲಿ ನಾನು ಬದುಕೋದಕ್ಕಿಂತ ವಿಧಿಯಾಗಿ ಬಾಳ ಸಾಗಿಸೋದು ಎಷ್ಟು ಸುಖ ಪ್ರೀತಮ್, ಎಷ್ಟು ಸುಖ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡ ಪ್ರೀತಮ್, ನನ್ನ ಮಾತನ್ನ ಕೇಳಿ. ಅನನ್ಯ, ನಿನ್ನ ಹಣೆಯಲ್ಲಿ ಹೀಗೆ ಬರೆದಿರುವಾಗ ಅದೆಂದಿಗೂ ತಪ್ಪಿಸಲು ಯಾರಿಂದಲೂ ಬಾ ಅನನ್ಯ, ಬಾ. ನಿನ್ನ ಪಾಪದ ಹಣೆಗೆ ಪುಣ್ಯದ ಸಿಂಧೂರ ಇಡುವೆ. ಪ್ರೀತಮ್, ಇಡು ಪ್ರೀತಮ್, ನನ್ನ ಪಾಪದ ಹಣೆಗೆ ಅದು ನಿನಗೆ ಪ್ರೇಮ ಮಾಲೆ, ಹೇ ದೇವ ನಿನ್ನ ಲೀಲೆ, ನಿನಗದುವೆ ಬದುಕು ಸಾಕೆ. ಅನನ್ಯ, ಬಾ, ಎಲ್ಲಾದರೂ ದೂರ ಹೋಗಿ ನೆಮ್ಮದಿಯಿಂದ ಬದುಕೋಣ. ಬಾ ಅನನ್ಯ. ನಡಿ ಪ್ರೀತಮ್, ನಡಿ. ನಾನೇ ಸಮುದ್ರ. ಇಷ್ಟು ವರ್ಷ ನಿನ್ನ ಬದುಕನ್ನು ನನಗೋಸ್ಕರ ರಕ್ಷಿಸಿದ ಸಂರಕ್ಷಕ, ಇಷ್ಟು ವರ್ಷ ನಿನ್ನ ಪ್ರೀತಿಯ ಪುತ್ಥಳಿಯನ್ನು ನನ್ನ ಹೃದಯ ದೇಗುಲದಲ್ಲಿ ಸ್ಥಾಪಿಸಿದ ಸಂಸ್ಥಾಪಕ. ಆದರೆ ಈಗ ನಿನ್ನ ಸುಂದರ ದಾಂಪತ್ಯ ಬದುಕನ್ನೇ ಸಂಹಾರ ಮಾಡಲು ಓಡೋಡಿ ಬಂದಿದ್ದಾನೆ ಈ ಸಂಹಾರಕ. ಏ ಸಮುದ್ರ, ಹೇಳದೆ ಕೇಳದೆ ನನ್ನ ಮನೆಗೆ ನುಗ್ಗಿದ್ಯಲ್ಲ, ಎಷ್ಟು ಧೈರ್ಯ ನಿನಗೆ? ಈ ಸಮುದ್ರ ಉಕ್ಕೇರಿದರೆ ಯಾವ ಹೊತ್ತಿನಲ್ಲಾದರೂ ಯಾರ ಮನೆಗಾದರೂ ನುಗ್ಗಬಹುದು. ಯಾಕಂದರೆ ಈ ಸಮುದ್ರ ಉಕ್ಕೇರಿದರೆ ಪ್ರಳಯ, ಸಾಕ್ಕೇರಿದರೆ ಪ್ರಾಣಾಯ. ಏ ಸಮುದ್ರ, ನಾನೀಗ ಸಬ್ ಇನ್ಸ್ಪೆಕ್ಟರ್ ಹೆಂಡತಿ, ಅದು ಗೊತ್ತಿದೆಯೇನೋ? ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ನೀನು ಇಲ್ಲಿಂದ ಹೋಗು. ನೋಡು, ನನ್ನಿಂದ ಏನಾಗ್ಬೇಕು ಅಷ್ಟೇ ಹೇಳು. ಆರೋಗ್ಯವನ್ನು ಸೂರ್ಯನಿಂದ ಬಯಸಬೇಕು, ಸಂಪತ್ತನ್ನು ಅಗ್ನಿಯಿಂದ ಬಯಸಬೇಕು, ಮೋಕ್ಷ ಆ ವಿಷ್ಣುವಿಂದ ಪಡೆಯಬೇಕು. ಆದರೆ ಕಾಮ ಸುಖ ಮಾತ್ರ ನಿಮ್ಮಂತ ಕಾಮಿನಿಯರಿಂದಲೇ ಪಡೆಯಬೇಕು. ಅಂದು ಇದೇ ನನ್ನ ಕೆನ್ನೆಗೆ, ಇದೇ ನಿನ್ನ ಕೈಯಿಂದ ಥಟ್ ಅಂತ ಹೊಡೆದದ್ದು ನಿನಗೆ ನೆನಪಿಲ್ಲದಿದ್ದರೂ ಈ ಸಮುದ್ರನಿಗೆ ಚೆನ್ನಾಗಿ ನೆನಪಿದೆ. ಇನ್ನು ಇದೇ ನಿನ್ನ ಕೆನ್ನೆಗೆ, ಇದೇ ನಿನ್ನ ಆಧಾರದ ಚುಂಬನವನ್ನು ಪಡೆದು ನಿನ್ನ ಅಮೃತದ ತಾಟನ ಲಾಟನ ನೆಕ್ಕಲು ಬಂದಿರುವೆ ಅಪೂರ್ವ. ನೀಚ, ಈ ಎಂಜಲದ ತಟ್ಟೆಯ ಮೇಲೆ ನಿನಗೆ ಇಷ್ಟೊಂದು ಆಸೆ? ನೋಡು, ನೀನಾಗಿ ನೀನು ಇಲ್ಲಿಂದ ಹೋಗ್ತೀಯೋ ಅಥವಾ ಈಗಲೇ ನನ್ನ ಗಂಡನಿಗೆ ಫೋನ್ ಮಾಡಬೇಕು? ಏ ಆಮೇಲೆ ಮೊದಲು ಫೋನ್ ಇಡು. ನಿನ್ನ ಎಂಜಲ ತಟ್ಟೆಯಾದರೂ ಪರವಾಗಿಲ್ಲ, ಅಮೃತ ಕುಡಿದು ಹಾಯಾಗಿ ಹೋಗುತ್ತೇನೆ. ಇಲ್ಲದೆ ಹೋದರೆ ನಿನ್ನ ಹೆಣವನ್ನು ಉರುಳಿಸುವುದಕ್ಕೂ ಹೆದರುವನಲ್ಲ ಏ ಸಮುದ್ರ. ಅಯ್ಯೋ, ಈ ಪಾಪಿಯಿಂದ ತಪ್ಪಿಸಿಕೊಳ್ಳೋದು ಹೇಗೆ? ಹೌದು, ಒಂದು ಉಪಾಯವಿದೆ. ಆ ಉಪಾಯದಿಂದ ಇವನಿಂದ ತಪ್ಪಿಸಿಕೊಳ್ಳಲೇಬೇಕು. ನೋಡು ಸಮುದ್ರ, ನಾನು ನಿನಗೆ
ನನ್ನ ದೇಹವನ್ನು ಅರ್ಪಿಸುತ್ತೇನೆ. ಈ ವಿಷಯ ಯಾರಿಗೂ ತಿಳಿಸ್ಕೊಡುದು ಹಾಗೆ ಅಂತ ಪ್ರಾಮಿಸ್ ಮಾಡು. I like it. Promise. I like it. Promise. ನಾನು ನನ್ನ ಜೀವ ಕಳೆದುಕೊಳ್ಳುತ್ತೇನೆ ವಿನಃ ನಿನ್ನಂತಹ ಕಾಮುಕನಿಗೆ ನನ್ನ ಶೀಲ ಒಪ್ಪಿಸಲು ಸಾಧ್ಯವಿಲ್ಲ. ಬೇಗನೆ ಇಲ್ಲಿಂದ ಹೋಗ್ತೀಯೋ ಅಥವಾ ನಿನ್ನ ದೇಹವನ್ನು ಸೀಳಬೇಕು. ಲೋಕಪೂರ್ವ ನೊಣಕ್ಕಿರೋದು ತಲೆಯಲ್ಲಿ ವಿಷ, ಚೇರಿಗಿರೋದು ಬಾಲಲ್ಲಿ ವಿಷ, ಆದರೆ ಈ ಸಮುದ್ರನಲ್ಲಿರುವುದು ದೇಹ ಪೂರ್ತಿ ವಿಷ. ಬರುವೆ ಅಪೂರ್ವ, ಮತ್ತೊಮ್ಮೆ ಖಂಡಿತ ಬರುವೆ ನಿನ್ನ ತೀರದೊಂದಿಗೆ ಫುಟ್ಬಾಲ್ ಆಡಲು. ಏಯ್ ಹೋಗೋ ಹೋಗು, ಮದ ತುಂಬಿದ ನಿನ್ನಂಥ ನೀನು ನಾನು ಸಾಕಷ್ಟು ಕಂಡಿದ್ದೀನಿ. ನನ್ನ ಪತಿ ಬಂದ ಮೇಲೆ ತಕ್ಕ ಶಾಸ್ತಿ ಮಾಡಿಸ್ತೀನಿ, ನಾನು ಬಿಡೋದಿಲ್ಲ. ಎಲ್ಲಿದ್ದರೇನು ನನ್ನ ಅರಮಾನೆ, ಯಾಕಿಂಗೆ ಹುಡುಕುತ್ತೆ ಸುಮ್ಮನೆ, ಎನ್ನಿಷ ಅಂತ ಮತ್ತೆ ಹೇಳಮ್ಮೆ, ಎನ್ನಿಷ ಅಂತ ಮತ್ತೆ ಹೇಳಮ್ಮೆ. ಇವನು ಎಲ್ಲೋ ನೋಡ್ದಂಗಿದೆ ಅಲ್ಲ, ಇವನು ಕಂಠಿ ಅಲ್ವಾ? ನೀವು ಒಣ ಶುಂಠಿ ಅಲ್ವಾ? ಕಂಠಿ ಏನು ಇದು ಏನಿನ ಅವಸ್ಥೆ? ಏನ್ ಹೇಳ?
ನನಗೆ ಗೊತ್ತಿತ್ತು ಮಗ, ನೀನು ಒಂದಲ್ಲ ಒಂದಿನ ಹೆಂಡತಿ ಮಕ್ಕಳನ್ನು ಕಳ್ಕೊಳ್ತೀಯ ಮತ್ ನೀನು ಮನೇನೂ ಕಳ್ಕೊಳ್ತೀಯ ಅಂತ ನನ್ಗೆ ಗೊತ್ತಿತ್ತು. ಹ್ಞೂ ಗಣಪ್ಪ, ಅಂಡ ಕಡಿ ಅಲ್ಲ, ಯಾವಾಗ್ಲೂ ನೀ ಹೇಳ್ತಾನೆ ಇರ್ತಿದ್ದೆ ಕೈಯಾಗ ಪಕ್ಕಡು ವಾಯರ್ ಬಂಡರ್ ಇಟ್ಕೊಂಡವ್ರು ಯಾವತ್ತೂ ಉದ್ಧಾರ ಆಗಿಲ್ಲ ಅಂತ. ನೀನ್ ಹೇಳಿದ ಮಾತು ನಿಜ ಇಟ್ಕಣೋ. ನೀನ್ ನಿಯತ್ತಾಗಿ ಪಕ್ಕಡ ಹಿಡ್ಕೊಂಡು ದುಡ್ದಾತಿದ್ರೆ ನೀ ಈ ಸ್ಥಿತಿ ಬರ್ತಿರ್ಲಿಲ್ಲ. ನಡು ಪಲ್ಲಿ ಹತ್ರ ಟಚಿಂಗ್ ಇಟ್ಕೊಂಡು ನಿನ್ ಪರಿಸ್ಥಿತಿ ಹಿಂಗಾಗ್ಬಿಟ್ಟದ್ ನೋಡು. ನಿಜ ಅಣ್ಣ ಕಡಿ ನಿಜ. ಆ ಪಲ್ಲಿ ಇಷ್ಟೊಂದು ದೊಡ್ಡ ದರೋಡಕ್ ಹೊರಳು ಅಂತ ನಂಗೆ ಮೊದ್ಲ ಗೊತ್ತಾಗಿದ್ರೆ ಅವನು ಹುತ್ತದಾಗ ನಾ ಯಾಕೆ ಕೈಯಾಕ ಹೋಗ್ತಿದ್ನೋ ಯಪ್ಪ. ಕಂಟಿ ಹಸಿ ಶುಂಠಿ ಸರಿಯಾಗಿ ಮಾತಾಡೋ ಯಪ್ಪ. ನಿನ್ನ ಹತ್ರ ಟ್ರಂಕ್ ಆದ್ರೂ ಐತಿ ಕಣ್ಣ, ಚೀಲ ಆದ್ರೂ ಐತಿ ಕಣ್ಣ, ಆದ್ರೆ ನಾನು ಮಾತ್ರ ಎಲ್ಲಾನು ಕಳ್ಕೊಂಡ್ಬಿಟ್ಟ. ಇನ್ ಮುಂದೆ ಯಾವ ಪಿಗ್ಮಿ ಪಲ್ಲಿನೂ ಬೇಡ, ಹುಲ್ಲಿನೂ ಬೇಡ. ಸರಿ ಐತಿ ಕಂಡ ಅಂಡ ಕಡಿ ಅಲ್ಲ ಬೇವರ್ಸಿ ಹೆಣ್ಣಿನ ಸಂಘ ಮಾಡಿ ನೀನು ಡ್ರೈವರ್ ನೌಕರಿ ಕಳ್ಕೊಂಡು ನನ್ ಎಷ್ಟು ಚಂದಿತ್ತಪ್ಪ ಗೌರ್ಮೆಂಟ್ ನೌಕರಿ, ಅದನ್ನು ನಾನು ಕಳ್ಕೊಂಡನಲ್ಲೋ ಯಪ್ಪ. ಅಲ್ಲ ಅಂಡ ಕಡಿ, ಅಲ್ಲ ನಮ್ಗೆ ಚಿಕ್ಕ ಡೌಟ್ ಬರಾಕತ್ತೈತಿ ಅಲ್ಲೋ. ಏನದು ಡೌಟು? ಅಲ್ಲ ನೀನ್ ಯಾಕೆ ಪಲ್ಲಿ ಸಂಘ ಮಾಡ್ಕೊಂಡು ಇರ್ತಿ? ಒಂದು ನಮೂನಿ ರೋಗಿ ಅದೆಯೋ ಮಗನ. ನಾನು ರೋಗಿ ಅಲ್ಲ ಕಣ್ಲ, ಜೋಗಿ ಮಗನ. ಹೋಗಲ್ಲ, ಎಲ್ಲಿ ಜೋಗಿ ಅದು ಯಾವ್ದೋ ನೋಡಿದ್ರೆ ಕುಷ್ಠ ರೋಗಿ ಕಂಡಂಗ ಆಗ್ತೀಯಲ್ಲ ನೀನು. ನನ್ನ ಮಗ ಮತ್ತೆ ಮೈ ಮೇಲೆ ಬರ್ಬೇಡಪ್ಪ, ನಂಗೆ ಹೆದರಿಕೆ ಬೇಕತ್ತೈತೆ. ಅಲ್ಲ, ನನ್ ನೋಡಿದ್ರೆ ಯಾರಾದ್ರೂ ಕರೆದು ಒಂದ್ ಇಡೀ ಅಕ್ಕಿ ಆದ್ರೂ ಹಾಕ್ತಾರೆ, ಆದ್ರೆ ನಿನ್ ನೋಡಿದ್ರೆ ಯಾವ್ದೋ ಹುಚ್ಚ ನನ್ ಮಗ ಬಂದಾನಂತ ಹೇಳಿ ಕಲ್ಲೆಸದು ಓದ್ಬಿಡ್ತಾರೆ. ಅಣ್ಣ ಕಡೆ ಹಂಗಲ್ಲ ಇನ್ಸಲ್ಟ್ ಮಾಡಕ್ ಹೋಗ್ಬೇಡ, ನನಗೆ ಬಾಳ ಅಳು ಬರ್ತೈತು. ನೋಡು ಅಣ್ಣ ಕಡೆ ಅಲ್ಲ, ಆ ಹೆಣ್ಣಿನ ಸಂಘ ಮಾಡಿ ನಾವಿಬ್ರು ಮನೆ ಮಠ ಎಲ್ಲ ಕಳ್ಕೊಂಡಿವಿ. ಮತ್ತೆ ಮೊದ್ಲಿನಂಗೆ ದಾರಿ ಮೇಲೆ ಜಗಳ ಮಾಡ್ಕೊಂತ ನಿಂತ್ರೆ ಅಲ್ಲ, ಇತ್ತೀಗ ನನ್ನ ಅಂಡ್ರವೇರ್ ಬನಿಯನ್ನು ಕಳ್ಕೊಂಡು ಹಂಗೆ ಓಡ್ಬೇಕಾಗ್ತದೆ ಗೊಮಟೇಶ್ವರನಾಗಿ. ಎಲ್ಲಾದ್ರೂ ದೂರ ಹೋಗಿ ನಿಯತ್ತಾಗಿ ದುಡಿಯೋಣ ಮಗ.